ನಮ್ಮ ತಾಯಿ ರೀ ಸಾವಿತ್ರಮ್ಮ ಅಂತಂದೇಳಿ ಬ್ರೆಸ್ಟ್ ಕ್ಯಾನ್ಸರು ಅಂಥದ್ದೆಲ್ಲ ಆಲ್ರೆಡಿ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತೇಳಿ ಪೂರ್ತಿ ಬ್ರೆಸ್ಟ ತೆಗೆದುಬಿಟ್ರು. ಕೆಮ್ಮು ಜಾಸ್ತಿ ಆಗಿ ಈ ಬಾಡಿ ಮತ್ತು ಲಂಗ್ಸು ಬೋನ್ಸಿಗೆ ಕೂಡ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತಾರೆ. ನಂತರ ಈಗ ಬ್ರೈನಿಗೆ ಕೂಡ ಹೋಗಿದೆ ಅಂತಂದು ಹೇಳ್ತಾ ಇದ್ದಾರೆ. ಎಲ್ಲ ಪ್ರಯತ್ನ ಮಾಡಿದ್ದೀವಿ, ಇದೊಂದು ಪ್ರಯತ್ನ ಮಾಡೋಣ ಅಂತಂದೇಳಿ ಇವತ್ತು ನಾವು ಪುನರ್ಜನ್ಮ ಹಾಸ್ಪಿಟ್ಲಿಂದ ಮೆಡಿಸಿನ್ ತೊಗೊಂಡು ಹೋಗ್ತಾ ಇದ್ದೀವಿ. ಪ್ರಭಾಕರ್ ಅಂತಂದ್ರೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಹರಪನಹಳ್ಳಿಯಿಂದ ಬರ್ತದೆ. ನಮ್ಮ ತಾಯಿ ರೀ ಸಾವಿತ್ರಮ್ಮ ಅಂತಂದೇಳಿ 55 ವರ್ಷ ರೀ ಅವರಿಗೆ. 2016 ಗೊತ್ತಾಯ್ತು ರೀ. ನಮ್ಮ ತಾಯಿಯವರೇ ನಮಗೆ ಹೇಳಿದ್ರು, ಇಲ್ಲ ನನ್ನ ಯಾಕೋ ಚೆಸ್ಟ್ ಇದು ಈ ಲೆಫ್ಟ್ಗಿಂತ ರೈಟ್ ಯಾಕೋ ಅದು ಹಾರ್ಡ್ ಆಗ್ತಾ ಇದೆ, ಯಾಕೆ ಸೊನ್ನೆ ಪೇನ್ ಬರ್ತಾ ಇದೆ ಅಂದ್ರೆ ನಾನೇ ನೋಡಿದಾಗ ಯಾಕೋ ನನಗೆ ಡೌಟ್ ಬಂತು. ಮತ್ತು ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚೆಕ್ ಮಾಡಿಸಿದಾಗ ಅವರು ಡಾಕ್ಟರ್ ಹೇಳಿದ್ರು, ಇಲ್ಲ ಇದು ಬ್ರೆಸ್ಟ್ ಕ್ಯಾನ್ಸರು, ಇದು ಆಪ್ರೇಷನ್ ಮಾಡಲೇಬೇಕು ಅಂತಂದ. ಸರಿ ಅನ್ಕೊಂಡು ನಾವು 2016 ಆಪ್ರೇಷನ್ ಮಾಡಿಸಿದ್ವಿ. 4 ಸರ್ಕಲ್ ಕಿಮೋನು ಕೂಡ ತೊಗೊಂಡ್ವಿ. ಅಂಥದ್ದೆಲ್ಲ ಆಲ್ರೆಡಿ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತೇಳಿ ಪೂರ್ತಿ ಬ್ರೆಸ್ಟ ತೆಗೆದುಬಿಟ್ರು. ತೆಗೆದ್ಮೇಲೆ 4 ಸರ್ಕಲ್ ಕಿಮೋನು ಕೊಟ್ಟಮೇಲೆ ಆರಾಮಾಯ್ತು ಬಿಡು ಅಂತಂದೇಳಿ ನಾವು ಬಿಟ್ಟಾಗ ಮತ್ತೆ 2018 ಮತ್ತೆ ಅದು ಡೆವಲಪ್ಮೆಂಟ್ ಆಗಿದೆ ಅಂತಂದೇಳಿ ಸೇಮ್ ಪ್ಲೇಸಲ್ಲೇ ಅದು 2 ಮತ್ತೆ ಗಡ್ಡೆ ಆದವು. ಮತ್ತೆ ಆಪ್ರೇಷನ್ ಮಾಡಿಸಿದಾಗ ಅಲ್ಲಿ ದಾವಣಗೆರೆಯಲ್ಲಿ ಆಪ್ರೇಷನ್ ಮಾಡಿಸಿದ್ವಿ. ಅಲ್ಲಿ ಆಪ್ರೇಷನ್ ಮಾಡಿಸಿ ಮತ್ತೆ ಕಂಟಿನ್ಯೂ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಅದು ಕಂಟಿನ್ಯೂ ಆಯಿತು. ಮತ್ತೆ ಕೂಡ ಒಂದ್ಸರಿ ಆಪ್ರೇಷನ್ ಮಾಡಿಸಿದ್ವಿ. ಅಲ್ಲಿ ರೇಡಿಯೋಥೆರಪಿ ತಗೋಬೇಕಂದಾಗ ನಮ್ಮ ತಾಯಿಯವರು ಇಲ್ಲ ನಮ್ಮ ಕೈಲಿ ಆಗಲ್ಲ ಅಂತಂದೇಳಿ ಇದು ಮಾಡಿದ್ವಿ, ಡ್ರಾಪ್ ಮಾಡಿಬಿಟ್ವಿ. ಮತ್ತೆ ಟ್ಯಾಬ್ಲೆಟ್ಸು ಟ್ರೀಟ್ಮೆಂಟ್ ಕಂಟಿನ್ಯೂ ಇತ್ತು, ಬಟ್ ರೇಡಿಯೋಥೆರಪಿ ಆಗಲಿ ಕಿಮೋ ಆಗಲಿ ತಗೊಳ್ಳಿಲ್ಲ. ಮತ್ತು ಇವಾಗ ಅದು ಭಾಳ ಕೆಮ್ಮು ಜಾಸ್ತಿ ಆಗಿ ಈ ಬಾಡಿ ಮತ್ತು ಲಂಗ್ಸು ಬೋನ್ಸಿಗೆ ಕೂಡ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತಾರೆ. ನಂತರ ಈಗ ಬ್ರೈನಿಗೆ ಕೂಡ ಹೋಗಿದೆ ಅಂತಂದು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಯೂಟ್ಯೂಬಲ್ಲಿ ಪುನರ್ಜನ್ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ವಿ. ತಿಂಗಳಾನುಗಟ್ಟಲೆ ನೋಡಿದ ಮೇಲೆ ಒಂದ್ಸರಿ ವಿಸಿಟು ಕೂಡ ಮಾಡಿದ್ವಿ. ಫ್ರೀ ಕನ್ಸಲ್ಟೇಷನ್ ತೊಗೊಂಡ್ಮೇಲೆ ನಮಗೆ ನಂಬಿಕೆ ಬಂತು, ನೋಡೋಣ ಒಂದು ಎಲ್ಲ ಪ್ರಯತ್ನ ಮಾಡಿದ್ದೀವಿ, ಇದೊಂದು ಪ್ರಯತ್ನ ಮಾಡೋಣ ಅಂತಂದೇಳಿ ಇವತ್ತು ನಾವು ಈ ಪುನರ್ಜನ್ಮ ಹಾಸ್ಪಿಟ್ಲಿಂದ ಮೆಡಿಸಿನ್ ತೊಗೊಂಡು ಹೋಗ್ತಾ ಇದ್ದೀವಿ. ಈಗ 1.5 ವರ್ಷದಿಂದ ಕೆಮ್ಮು ಜಾಸ್ತಿ ಆಯ್ತು ರೀ. ಕೆಮ್ಮು ಜಾಸ್ತಿ ಆದಮೇಲೆ ಅವ್ರಿಗೆ ಬರ್ತಾ ನಾವು ಬೇರೆ ಕಡೆಗೆಲ್ಲ ಬರೀ ಕೆಮ್ಮಿಗೋಸ್ಕರ ಟ್ರೀಟ್ಮೆಂಟ್ ತೊಗೊಂಡ್ವಿ. ಬಟ್ ಅದು ಯಾಕೋ ಇದಾಗಲಿಲ್ಲ. ತಿರುಗಿ ಮತ್ತೆ ಹಾಸ್ಪಿಟ್ಲಿಗೆ ಬಂದಾಗ ಅಲ್ಲಿ ಸ್ಕ್ಯಾನ್ ಮಾಡಿ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ. ನೈಟ್ ಆಂಬುಲೆನ್ಸಲ್ಲಿ ರೆಫರ್ ಮಾಡ್ಕೊಂಡು ಕರ್ಕೊಂಬಂದು ಇಲ್ಲಿ ಟ್ರೀಟ್ಮೆಂಟ್ ಪ್ರೆಸೆಂಟ್ ತೊಗೊಳ್ತಾ ಇದ್ವಿ. ಅದ್ರ ಮಧ್ಯೆನೇ ಇಲ್ಲೇ ಬೆಂಗಳೂರಲ್ಲಿ ಇದ್ದೀವಿ. ನಿಮ್ಮ ಅಡ್ರೆಸ್ ಕೂಡ ನಾವು ನೋಡಿದ್ವಿ, ಇಲ್ಲಿ ಹತ್ರದಲ್ಲಿದ್ದೀವಿ, ಒಂದ್ಸರಿ ವಿಸಿಟ್ ಮಾಡೋಣ ಅಂತಂದೇಳಿ ನಮ್ಮ ಫೈಲ್ಸ್ ಎಲ್ಲ ತೊಗೊಂಬಂದು ಚೆಕ್ ಮಾಡಿಸಿದಾಗ ಇಂಪ್ರೂವ್ಮೆಂಟ್ ಆಗ್ತಾರೆ, ಒಂದು ಪ್ರಯೋಗ ಮಾಡ್ರಿ ಅಂತಂದೇಳಿ ಸಜೆಷನ್ ಮಾಡಿದಾಗ ಇವತ್ತು ಬಂದು ನಾವು ಮೆಡಿಸಿನ್ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಬೆಡ್ಡಲ್ಲೇ ಅದಾರೆ, ಎಲ್ಲ ವೀಲ್ ಚೇರಲ್ಲೇ ನಾವು ಚೆಕಪ್ಗೆ ಅದಕ್ಕೆ ಎಲ್ಲದಕ್ಕೂ ವೀಲ್ ಚೇರಲ್ಲೇ ಕರ್ಕೊಂಡು ಹೋಗ್ಬಿಟ್ರಿ. ಮತ್ತು ಬೆಡ್ಡಲ್ಲೇ ಇದ್ದಾರೆ ಅವರು. ಡಾಕ್ಟರ್ ಕೂಡ ಫೈನಲ್ ಸ್ಟೇಜ್ ಆಗಿದೆ, ಇನ್ನು ಕೆಲವೇ ದಿನಗಳು ಅಂತಂದು ಹೇಳಿ ಕೂಡ ಹೇಳಿದಾಗ ಭಾಳ ಭಯ ಆಯಿತು. ಪುನರ್ಜನ್ ಹಾಸ್ಪಿಟಲಲ್ಲಿ ಡಾಕ್ಟರ್ನ ಕಂಡಾಗ ಇಲ್ಲ ಸಾಧ್ಯತೆ ಇದೆ, ಖಂಡಿತ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗ್ತಾರೆ, ಒಂದು ಪ್ರಯತ್ನ ಮಾಡೋಣ ಅಂತಂದೇಳಿ ಮೆಡಿಸಿನ್ ಕೊಟ್ಟಿದ್ದಾರೆ. ಇದಕ್ಕೆ ಮುಂಚೆ ಆರಾಮಿದ್ರು, ಓಡಾಡ್ತಿದ್ರು. ಕೆಮ್ಮೊಂದು ಭಾಳ ಇತ್ತು ರೀ, ಕಫ ಏನು ಬರ್ತಾ ಇರಲಿಲ್ಲ, ಬರೀ ಕೆಮ್ಮು, ಸಾಕಷ್ಟು ಕೆಮ್ಮತ್ತು, ಉಸಿರಾಟ ಸಮಸ್ಯೆ ಆಗ್ತಾ ಇತ್ತು ಅವಾಗ. ಈಗೂ ಕೂಡ ಹಂಗೆ ಇದಾರೆ. ಮೆಡಿಸಿನ್ ಬಳಸಿದ್ಮೇಲೆ ನೋಡ್ಬೇಕೇನಂತ. ಇದಕ್ಕಿಂತ ಮುಂಚೆ ಯಾರಿಗೂ ಇರಲಿಲ್ಲ ರೀ ನಮ್ಮ ಮನೇಲಿ. ನಾನೇ ನೋಡ್ಕೊಂತೀನಿ. ನಮ್ಮ ತಮ್ಮ ಇದ್ದಾರೆ, ನಮ್ಮ ತಂಗಿ ಇದ್ದಾರೆ, ನಾವು 3 ಜನ ನೋಡ್ಕೊಂತೀವಿ. ಇಲ್ಲ ಅವರು ಹೇಳಿದ ಲಕ್ಷಣಗಳು ಮತ್ತೆ ಈಗಿರ್ತಕ್ಕಂಥ ಪೇಷಂಟ್ ನೋಡ್ದೇ ಎಲ್ಲ ರಿಪೋರ್ಟ್ಸ್ ಮೇಲೆ ನೋಡಿದ್ರು ಅವರು. ಬಟ್ ಯಾಕಂದರೆ ಈ ಪೇಷಂಟ್ ಕರ್ಕೊಂಬರಕ್ಕಾಗಲಿಲ್ಲ ರೀ, ಯಾಕಂದರೆ ಭಾಳ ಸೀರಿಯಸ್ ಇರೋದ್ರಿಂದ ಕರ್ಕೊಂಬರಕ್ಕಾಗಲಿಲ್ಲ. ಎಲ್ಲ ರಿಪೋರ್ಟ್ಸ್ ನೋಡಿ ಮತ್ತು ವಿಡಿಯೋ ಕಾಲಲ್ಲಿ ಮಾತಾಡಿ ವಿಡಿಯೋ ಕಾಲಲ್ಲೇ ಕನ್ಸಲ್ಟೇಷನ್ ಮಾಡಿದ್ದಾರೆ. ಥ್ಯಾಂಕ್ ಯು.